ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವ್ಲಾಗು ಆಲ್ಮೋಸ್ಟ್ 2 ಮಂತ್ಸ್ ಆದಮೇಲೆ ಮಾಡ್ತಿದ್ದೀನಿ. ಏನಿದು ವ್ಲಾಗ್ ಅಂದರೆ, ನಾನು ಆ್ಯಕ್ಚುಲಿ ಇರಲಿಲ್ಲ, 1 ಮಂತ್ ಸಿಂಗಪೂರ್ಗೆ ಹೋಗಿದ್ದೆ. ಸಿಂಗಪೂರಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ವರ್ಕ್ ಬೇಸ್ ಮೇಲೆ ಹೋಗಿದ್ದೆ. ಅಲ್ಲಿ ವ್ಲಾಗ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು, ಮೊಬೈಲ್ ಇಟ್ಕೊಂಡು ನಾನು ವೀಡಿಯೋಸ್ ಮಾಡ್ತಿದ್ರೇ ಒಂಥರ ರೇಗಿಸ್ತಿದ್ರು. ಸೊ ಅದಕ್ಕೋಸ್ಕರ ನನಗೆ ವ್ಲಾಗ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು. ಸೊ ಅದಕ್ಕೆ ನಾನು ಸಿಂಗಪುರಲ್ಲಿ ಏನೂ ವ್ಲಾಗ್ ಮಾಡಿಲ್ಲ. ಸೊ ಈ ವ್ಲಾಗ್ ಏನಂದರೆ, ಸ್ವಲ್ಪ ಗಿಫ್ಟ್ಸ್ ತಂದಿದ್ದೀನಿ ನಾನು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲ. ಸೊ ಅಟ್ಲೀಸ್ಟ್ ಸಿಂಗಪುರಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಲ್ಲ, ಸೊ ಗಿಫ್ಟ್ ಏನೇನು ತೊಗೊಬಂದಿದ್ದೀನಿ ಅಂತ ಅದನ್ನಾದರೂ ವ್ಲಾಗ್ ಮಾಡಿ ಹಾಕೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದು ಎಕ್ಸ್ಟ್ರಾ ಸೂಟ್ ಕೇಸ್ ಅಲ್ಲಿಂದ ತೊಗೊಬಂದಿರೋದು ಸಿಂಗಪೂರಿಂದ ಗಿಫ್ಟ್ಗೋಸ್ಕರ ಇದು ಎಕ್ಸ್ಟ್ರಾ ಸೂಟ್ ಕೇಸ್ ಆಯಿತು. ಸೊ ಇದಿನ್ನೂ ಬಟ್ಟೆಗಳು ಅರ್ಧ ತೆಗ್ದಿದ್ದೀನಿ, ಅರ್ಧ ತೆಗ್ದಿಲ್ಲ, ವಾಶ್ಗೆ ಹಾಕಬೇಕು, ಇನ್ನೂ ಬಟ್ಟೆಗಳಿದೆ. ಸೊ ಈ ಸೂಟ್ ಕೇಸಲ್ಲೂ ಇನ್ನೂ ಲಗೇಜ್ ಇದೆ, ಚಾಕ್ಲೇಟ್ಸು, ಪರ್ಫ್ಯೂಮ್ಸು, ಮತ್ತು ಕೆಲವರು ಏರ್ಪೋರ್ಟ್ ಡ್ಯೂಟಿ ಫ್ರೀಯಲ್ಲಿ ತೊಗೊಬರೋಕ್ಕೆ ಹೇಳಿದರು, ಅದು ತೊಗೊಬಂದಿದ್ದೀನಿ. ಎಲ್ಲ ಇನ್ನೂ ಸೂಟ್ ಕೇಸಲ್ಲೇ ಇದೆ. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಜೋಡಿಸಿ ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪ್ಲಸ್ ತೋರಿಸ್ತೀನಿ ಏನೇನು ತೊಗೊಬಂದಿದ್ದೀನಿ, ಯಾರ್ಯಾರಿಗೆ ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಆ್ಯಕ್ಚುಲಿ ನಾನು ಬಂದಿದ್ದು ಫೆಬ್ 9 12 o'clock ಹಂಗೆ ರೀಚ್ ಆದೆ ಇಲ್ಲಿಗೆ, ಮನೆಗೆ. ಸೊ ಡೈರೆಕ್ಟ್ ಮನೆಗೆ ಹೋಗಿಲ್ಲ, ನಾನು ಪಿ ಜಿಗೆ ಬಂದೆ. ಮನೆಗೆ ಹೋಗಿದ್ದಿದ್ರೆ ಮತ್ತೆ 3 ಸೂಟ್ ಕೇಸ್ ಎತ್ಕೊಂಡು ಮತ್ತೆ ನಾನು ಇಲ್ಲಿಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಡೈರೆಕ್ಟ್ ನಾನು ಪಿ ಜಿಗೆ ಬಂದೆ. ಮಂಡೇ ಬಂದೆ, ನನಗೆ ಬಾಡಿಗೆ ರೆಸ್ಟ್ ಇರಲಿಲ್ಲ ಅಂದ್ಬಿಟ್ಟು 2 days ರೆಸ್ಟ್ ಮಾಡಿದೆ. ಮತ್ತು ನಾನು ಆ್ಯಕ್ಚುಲಿ ಇದು ನನ್ನ ಹೊಸ ಮೊಬೈಲ್ 17 Pro. ಸೊ ಆ ಮೊಬೈಲ್ ತೊಗೊಳಕ್ಕೆ ಸ್ವಲ್ಪ ಓಡಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ನಿನ್ನೆ ಹುಸ್ಕೂರು ಜಾತ್ರೆ ಎಲ್ಲ ಇತ್ತು. ಆ್ಯಕ್ಚುಲಿ ನಿನ್ನೆ ನಾನು ಅನ್ಬಾಕ್ಸ್ ಮಾಡಬೇಕಿತ್ತು, ಅನ್ಪ್ಯಾಕಿಂಗ್ ಮಾಡಬೇಕಿತ್ತು. ಆದರೆ ಹುಸ್ಕೂರು ಜಾತ್ರೆ ಇತ್ತು, ನಮ್ಮ ತಮ್ಮ ಹುಸ್ಕೂರು ಜಾತ್ರೆ ನೋಡೋಕೆ ಹೋಗೋಣ ಅಂದ. ಸೊ ಅದಕ್ಕೆ ನಾನು ಜಾತ್ರೆ ನೋಡೋಕೆ ಹೋಗಿದ್ದೆ. ನಿನ್ನೆನೂ ಓಪನ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸಂಡೇ, ಇವತ್ತು ಆಲ್ರೆಡಿ 14th, ಇವತ್ತು 15th. ನಾನು ಬಂದು 5 days ಆಗಿದೆ. ಸೊ ಇವತ್ತು ಓಪನ್ ಮಾಡ್ತಾಯಿದ್ದೀನಿ. ಇವತ್ತು ಅಟ್ಲೀಸ್ಟ್ ಎಲ್ಲರಿಗೂ ಕೊಟ್ಬಿಟ್ಟು ಹಂಚೋಣ, ಅಟ್ಲೀಸ್ಟ್ ಸ್ವಲ್ಪ ಸೂಟ್ ಕೇಸಲ್ಲಿರೋ ಲಗೇಜ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಇವತ್ತು ಓಪನ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಹೇಳಿದ್ನಲ್ಲ, ಓಪನ್ ಮಾಡಿ ಎಲ್ಲ ಅನ್ಪ್ಯಾಕ್ ಮಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಎಲ್ಲ ಅನ್ಪ್ಯಾಕ್ ಮಾಡಿದ್ದೀನಿ. ಇದಿಷ್ಟು ಚಾಕ್ಲೇಟ್ಸ್ ಮಧ್ಯ ಬೆಲ್ಟ್ ಇದೆ. ಮತ್ತು ಇದೊಂದು ಆ್ಯಕ್ಚುಲಿ ಹೋಟ್ಲಲ್ಲಿ ನಮಗೆ ಕೊಟ್ಟಿದ್ದು ಒಂದು ಬ್ಯಾಗು, ಮತ್ತು ಇದು ಗೊಂಬೆ, ಮತ್ತು ಇದೊಂದು ಗೊಂಬೆ ನನ್ನ ಫ್ರೆಂಡ್ ಅವ್ರ ತಮ್ಮಂಗೆ ತೊಗೊಂಡಿದ್ದು. ಇದು ಇಷ್ಟು ಚಾಕ್ಲೇಟ್ಸ್. ಸೊ ಇದು ನಾರ್ಮಲ್ ಪರ್ಸ್ ಟೈಪು 4 ತೊಗೊಂಡೆ ನಾನು, ಯಾರಿಗಾರೋ ಕೊಡ್ಬೋದು ಅಂತ. ಇದು ನಾರ್ಮಲ್ ಹ್ಯಾಂಡ್ ಬ್ಯಾಗ್ ಥರ. ಮತ್ತು ಇದು ಮೊಬೈಲ್ಗೆ ಹಾಕ್ಕೊಳ್ಳೋದು, ಹಿಂದೆ ಕೀಚೈನ್ ಟೈಪ್ ಹಾಕ್ಕೊಳ್ಳೋದು. ಇದು ಕ್ಯಾಪ್ಸು. ಇದು ನನಗೆ ವಾಟರ್ ಬಾಟಲ್ ತೊಗೊಂಡೆ ನಾನು. ಸೊ ಇದು ಹ್ಯಾಂಡ್ ಬ್ಯಾಗ್ಸು. ಇದು ನನ್ನ ಫ್ರೆಂಡ್ ಅವ್ರ ತಂಗಿಗೆ, ಇದು ನಮ್ಮ ಚಿಕ್ಕಮ್ಮಗೆ, ಇದು ನನ್ನ ಫ್ರೆಂಡ್ಗೆ, ಇದು ನಮ್ಮ ಅಕ್ಕಂಗೆ ತೊಗೊಂಡೆ. ಅದ್ರ ಜೊತೆ ನಮ್ಮ ಅಕ್ಕಂಗೆ ಇದೊಂದು ಕೊಡೋಣ ಅಂತ. ಇದು ಪರ್ಸ್ ತೊಗೊಂಡೆ. ಸೊ ಪರ್ಸ್ ನಮ್ಮ ದೊಡ್ಡಪ್ಪಗೆ, ಅಣ್ಣಂಗೆ ಮತ್ತು ನನ್ನ ಫ್ರೆಂಡ್ಗೊಬ್ರಿಗೆ. ಸೊ ಪರ್ಫ್ಯೂಮ್ಸ್ ಇಷ್ಟೊಂದು ಯಾಕೆ ತಂದಿದ್ದೀನಿ ಅಂದರೆ, ಯಾವಾಗಲೂ ಹೋದಾಗೆಲ್ಲ ನನ್ನ ಫ್ರೆಂಡ್ಸು ಯಾಕೇನು ತೊಗೊಬಂದಿಲ್ಲ ಅಂತ ಅಂತಿದ್ರು. ಸೊ ಈ ಸಲ ಅದಕ್ಕೋಸ್ಕರ ನಾನು ಚಾಕ್ಲೇಟ್ಸು ಇಷ್ಟೊಂದು ತೊಗೊಂಡು ಪ್ಲಸ್ ಪರ್ಫ್ಯೂಮ್ಸು ತೊಗೊಬಂದೆ. ಇದು ಮತ್ತು ಕೀಚೈನ್ಸ್ ತೊಗೊಬಂದೆ. ಸೊ ಕೀಚೈನ್ಸು ಇದು ಬಂದು ವಾಚು, ನಮ್ಮ ತಮ್ಮಗೊಂದು, ನಮ್ಮ ಚಿಕ್ಕಮ್ಮಗೊಂದು. ಇದು ನಮ್ಮ ತಂಗಿದೀರಿಗೆ ಕೀಚೈನ್ಸು. ಇದು ನಮ್ಮ ತಂಗಿದೀರ್ಗೆನೆ. ಸೊ ಅವ್ರು ಇನ್ನೂ ಹಾಸ್ಟ್ಲಿಂದ ಬಂದಿಲ್ಲ, ಎಕ್ಸಾಮ್ಸ್ ನಡೀತಿದೆ. ಸೊ ಅವ್ರು ಬಂದಮೇಲೆ ಕೊಡೋಣ. ಸೊ ಇದು ಆ್ಯಕ್ಚುಲಿ ನನಗೊಬ್ರು ಗಿಫ್ಟ್ ಮಾಡಿದ್ದು 5 books ಪ್ಲಸ್ ಚಾಕ್ಲೇಟ್ ಪ್ಲಸ್ ಈ ಫ್ಯಾನು. ಮತ್ತು ನಾನೊಂದು ರ್ಯಾಂಡಮಾಗಿ ಒಂದು ಪವರ್ ಬ್ಯಾಂಕ್ ತೊಗೊಂಡೆ. ಇದು ನನ್ನ ಫ್ರೆಂಡ್ ಅವರ ಫ್ರೆಂಡ್ಗೆ ಶಾಲ್ ಕೇಳಿದರು. ಸೊ ಇದು ಸ್ಮಾಲ್ ಮಿರರ್ಸ್. ಸೊ ಇದು ನಾರ್ಮಲ್ ಕ್ಲಿಪ್ಸ್. ಇದಿಷ್ಟು ತೊಗೊಬಂದಿರೋದು. ಅದು ಬಿಟ್ಟು ನನಗೆ ಅಂತ ನಾನು ತೊಗೊಂಡಿರೋದು ಬಂದು ಬ್ರ್ಯಾಂಡೆಡ್ ಬ್ಯಾಗ್, ಚಾರ್ಲ್ಸ್ ಆ್ಯಂಡ್ ನೀತ್ ಬ್ರ್ಯಾಂಡೆಡ್ ಬ್ಯಾಗ್. ಸೊ ಬ್ರ್ಯಾಂಡೆಡ್ ಬ್ಯಾಗ್ ಇದು ಬಂದು YGLS ಲೆದರ್ ಬ್ಯಾಗ್. ಇದು ಲೆದರ್ ಫ್ಯಾಷನ್ ಬ್ಯಾಗ್. ಇದು ಎಲ್ಲರೂ ಪಾರ್ಟಿ ವೇರ್ಗಾಗುತ್ತೆ ಅಂತ ಇದೊಂದು ತೊಗೊಂಡೆ. ಪ್ಲಸ್ ಇದು ಬ್ಯಾಗು, ಇದು ಪರ್ಸು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಫಸ್ಟು ಇದಿಷ್ಟು ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸೋಣ ಅಂತ ಹಿಂಗೆ ಎಲ್ಲ ನನ್ನ ಬೆಡ್ ಮೇಲೆ ಹಾಕ್ಬಿಟ್ಟು ತೋರಿಸ್ತಿರೋದು ನಿಮಗೆ. ಸೊ ಇವಾಗ ಇದನ್ನೆಲ್ಲ ಡಿವೈಡ್ ಮಾಡಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಅದನ್ನೆಲ್ಲ ಡಿವೈಡ್ ಮಾಡಬೇಕು.
ಸೊ ಬನ್ನಿ ಡಿವೈಡ್ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸುಸ್ತಾಗೋದೆ. ಇದು ಆ್ಯಕ್ಚುಲಿ ಕವರ್ಸ್ ಬೇಕಿತ್ತು ಚಾಕ್ಲೇಟ್ಸ್ ಹಾಕೋಕ್ಕೆ. ಒಂದು ಹ್ಯಾಂಡ್ ಬ್ಯಾಗ್ ಥರ ತೊಗೊಳ್ಳೋಣ ಅಂದ್ಕೊಂಡೆ. ಸುಮ್ಮನೆ ಎಂತಕ್ಕೆ ವೇಸ್ಟ್ ಖರ್ಚು, ಅದನ್ನು ತೊಗೊಂಡೋಗಿ ಕೊಟ್ಟರೆ ಆ್ಯಕ್ಚುಲಿ ಅದನ್ನು ಯಾರೂ ಹಿಡ್ಕೊಳ್ಳಲ್ಲ. ತೊಗೊಂಡೋಗಿ ಕೊಟ್ಟರೆ ಬಿಸಾಕ್ತಾರೆ. ಅದ್ರ ಬದಲು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಕೊಟ್ಟರೆ ಓಕೆ ಅಂದ್ಬಿಟ್ಟು ಮನೆಗೆ ಹೋಗಿ ಪ್ಲಾಸ್ಟಿಕ್ ಕವರ್ ಎತ್ಕೊಬಂದೆ ಚಾಕ್ಲೇಟ್ಸ್ ಹಾಕೋಕ್ಕೆ. ಸೊ ಇದನ್ನೆಲ್ಲ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿಬಿಟ್ಟು ಅಲ್ಲಿ ಜೋಡಿಸ್ತೀನಿ ಯಾರ್ಯಾರು ಏನೇನು ತೊಗೊಂಡಿದ್ದೀನಿ ಅಂತ. ಆಮೇಲೆ ನಿಮಗೆ ತೋರಿಸ್ತೀನಿ. ಬಟ್ ಇನ್ನೊಂದು ಸಲ ನೋಡಿಬಿಡಿ ಏನೇನು ತೊಗೊಬಂದಿದ್ದೀನಿ. ಇನ್ನೊಂದು ಏನು ಹೇಳಬೇಕು ಅಂದರೆ ಆ್ಯಕ್ಚುಲಿ ಸಿಂಗಾಪುರ್ ಇಸ್ ದ ರಿಚೆಸ್ಟ್ ಕಂಟ್ರಿ, ಸೆಕೆಂಡ್ ರಿಚೆಸ್ಟ್ ಕಂಟ್ರಿ. ಅಲ್ಲಿ ನಾವು ಏನೇ ತೊಗೊಳಕ್ಕೆ ಹೋಗ್ತೀವಿ ಅಂದರೂ ಎಲ್ಲ ಕಾಸ್ಟ್ಲಿನೇ. ಇದು ಒಂದು ಕೀ ಚೈನೇ $1.50 ಅಂದರೆ ಅರೌಂಡ್ ನಮಗೆ $2 ಅಂದ್ರೇ ನಮಗೆ 140 ಹತ್ರ ಬರುತ್ತೆ. ಅರೌಂಡ್ 120 ಏನೋ ಬಿದ್ದಿದೆ ನಾರ್ಮಲ್ ಕೀ ಚೈನ್ಗೆ. ನಮ್ಮ ಬ್ಯಾಂಗ್ಳೂರಲ್ಲಿ ಅಟ್ಲೀಸ್ಟ್ ನಮ್ಮದೊಂದು ಬಾರ್ಗೇನ್ ಮಾಡಿದ್ರೆ 30-40 ಸಿಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಇಲ್ಲೆಲ್ಲ ತೊಗೊಂಡಿರೋದೆಲ್ಲ ಇಲ್ಲಿ ಬ್ಯಾಂಗ್ಳೂರು ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಬಟ್ ಆದರೂ ಫಾರ್ ದ ಫಸ್ಟ್ ಟೈಮ್ ನಾನು ಸಿಂಗಾಪುರ್ಗೆ ಹೋಗಿದ್ದೀನಿ ಅಂತ ತೊಗೊಬಂದೆ. ನನಗೆ ಖುಷಿ ಆಯಿತು ಆ್ಯಕ್ಚುಲಿ ಸಿಂಗಾಪುರ್ಗೆ ಹೋಗಿ ಸಿಂಗಾಪುರ್ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಸೊ ಇಷ್ಟೊಂದು ಗಿಫ್ಟ್ಸ್ ಎಲ್ಲ ತೊಗೊಬಂದಿದ್ದೀನಿ. ಸೊ ನಾನು ಕೊಟ್ಟಾಗ ಮೇ ಬಿ ನನ್ನ ಫ್ರೆಂಡ್ಸು ಖುಷಿ ಪಡ್ಬೋದು, ನೋಡೋಣ ಖುಷಿ ಪಡ್ತಾರೋ ಇಲ್ಲೋ. ಬಟ್ ನನ್ನ ಖುಷಿಯಿಂದ ನಾನು ತೊಗೊಬಂದಿದ್ದೀನಿ. ಸೊ ಎಲ್ಲರಿಗೂ ಡಿವೈಡ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಆಲ್ರೆಡಿ ನಮ್ಮ ಚಿಕ್ಕಮ್ಮಗೆ ರೆಡಿ ಮಾಡಿದೆ. ಇದು ನಮ್ಮ ಚಿಕ್ಕಮ್ಮಗೊಂದು ಹ್ಯಾಂಡ್ ಬ್ಯಾಗು. ಚಿಕ್ಕಮ್ಮ ಪ್ಲಸ್ ದೊಡ್ಡಮ್ಮ ಇಬ್ಬರು ಯೂಸ್ ಮಾಡ್ತಾರೆ. ಮತ್ತು ಇದೊಂದು ಪರ್ಸ್ ಥರ, ಇದೊಂದು ಕೀ ಚೈನು. ಮತ್ತು ಅವರು ವಾಚ್ ಕೇಳಿದರು, ವಾಚ್ ತೊಗೊಂಡಿದ್ದೆ ವಾಚು. ಮತ್ತು ಇದು ಲೈಕ್ ಅವರು ಎಲ್ಲರೂ 2 days 3 days ಅವ್ರ ಮಕ್ಕಳನ್ನ ಹಾಸ್ಟೆಲಲ್ಲಿ ಹಾಕಿದಾರಲ್ಲ, ನೋಡೋಕೆ ಹೋಗ್ತಿರ್ತಾರಲ್ಲ, 2 daysಗೆ 1-2 ಜೊತೆ ಬಟ್ಟೆ ಹಾಕ್ಕೊಂಡು ಹೋಗೋ ಥರ ಬ್ಯಾಗ್ ಇದು. ಸೊ ಇದೊಂದು ತೊಗೊಬಂದಿದ್ದೀನಿ. ಸೊ ಎಲ್ಲ ಇದ್ರೊಳಗಡೆ ಹಾಕ್ಕೊಡ್ತಾಯಿದ್ದೀನಿ. ಮತ್ತು ಅವ್ರ ಮಕ್ಕಳಿಗೆ ಇದು 2 ಕೀ ಚೈನು, ಮತ್ತು ಇದು ಕೈಗೆ ಹಾಕ್ಕೊಳ್ಳೋದು, ಇದು ಸರ, ಮತ್ತು ಇದು 2 ಮಿರರ್. ಇಬ್ಬರು ರೌಂಡಾಗಿರೋದೇ ಕೊಟ್ಟರೆ ಮತ್ತು ಜಗಳ ಆಡ್ತಾರೆ ಅಂದ್ಬಿಟ್ಟು ಒಬ್ರಿಗೆ ಬಾಕ್ಸ್ ಟೈಪು, ಒಬ್ಬರು ರೌಂಡಾಗಿರೋದು. ಸೊ ಇದಿಷ್ಟು ಅವ್ರಿಗೆ ಇದೊಂದು ಬ್ಯಾಗಲ್ಲಿ ಹಾಕ್ಕೊಡ್ತಿದ್ದೀನಿ. ಇದು ಆಯಿತು ನಮ್ಮ ಚಿಕ್ಕಮ್ಮದು ದೊಡ್ಡಮ್ಮದು. ಇವಾಗ ನೆಕ್ಸ್ಟ್ ಬಂದು ನಮ್ಮ ತಮ್ಮ ಒಂದು ಬೆಲ್ಟ್ ಹೇಳಿದ್ದ, ಕ್ಯಾಪ್ ಹೇಳಿದ್ದ, ಮತ್ತು ಪರ್ಫ್ಯೂಮ್ ಹೇಳಿದ್ದ, ಮತ್ತು ಒಂದು ವಾಚ್ ಹೇಳಿದ್ದ. ಅವ್ನಿಗೆ 4. ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಪ್ಪ ಏನೂ ಕೇಳಿಲ್ಲ. ಸೊ ಅದಕ್ಕೆ ನಮ್ಮ ಅಣ್ಣಂಗೆ ದೊಡ್ಡಪ್ಪಂಗೆ ಪರ್ಸ್ ತೊಗೊಬಂದೆ, ವ್ಯಾಲೆಟ್, ಲೆದರ್ದು ವ್ಯಾಲೆಟ್. ಸೊ ಆದಮೇಲೆ ನೆಕ್ಸ್ಟ್ ನನ್ನ ಫ್ರೆಂಡು ಕ್ಯಾಪ್ ಕೇಳಿದ್ದ, ಬೆಲ್ಟ್ ಕೇಳಿದ್ದ, ಮತ್ತು ಇದು ಅವ್ರ ತಮ್ಮನಿಗೆ ಗೊಂಬೆ, ಇದವರ ತಂಗಿಗೆ, ಇದವರ ಮಮ್ಮಿಗೆ, ಇದು ನನ್ನ ಫ್ರೆಂಡ್ಗೇನೆ ಪರ್ಫ್ಯೂಮು ಮತ್ತು ಕೀ ಚೈನು, ಬೆಲ್ಟು, ಕ್ಯಾಪು. ಇದು ಅದೆಲ್ಲ ಅವ್ರ ಮಮ್ಮಿಗೆ, ತಮ್ಮನಿಗೆ, ತಂಗಿಗೆ. ಸೊ ಇನ್ನು ಅದ್ರ ಜೊತೆ ಚಾಕ್ಲೇಟ್ಸ್ ಹಾಕ್ಕೊಡ್ಬೇಕು. ನಮ್ಮ ತಮ್ಮಗೇನು ಚಾಕ್ಲೇಟ್ಸ್ ಬೇಡ. ಸೊ ನನ್ನ ಫ್ರೆಂಡಿಗೆ ಚಾಕ್ಲೇಟ್ಸ್ ಹಾಕ್ಕೊಡ್ಬೇಕು. ನಮ್ಮ ಚಿಕ್ಕಮ್ಮಗೆ ಅಂದರೆ ನಮ್ಮ ಚಿಕ್ಕಮ್ಮ ಮಕ್ಕಳಿಗೆ ಚಾಕ್ಲೇಟ್ಸ್ ಹಾಕ್ಕೊಡ್ಬೇಕು. ಸೊ ಅದೊಂದು ಪೆಂಡಿಂಗ್ ಇದೆ. ಎಲ್ಲ ಇಲ್ಲಿ ಹಂಡಿಕ್ಬಿಟ್ಟಿದ್ದೀನಿ. ಸೊ ಇದನ್ನು ನೋಡ್ತಾ ಇದ್ರೆ ತಲೆ ಕೆಡ್ತೈತೆ ಎಲ್ಲ ಡಿವೈಡ್ ಮಾಡೋಕ್ಕೆ. ಇವಾಗ ಡಿವೈಡ್ ಮಾಡಬೇಕು. ಮತ್ತು ಇದೆಲ್ಲ ಇನ್ನು ಎಕ್ಸ್ಟ್ರಾ ಪರ್ಫ್ಯೂಮ್ಸ್ ಬಂದು ನನ್ನ ಫ್ರೆಂಡ್ಸ್ಗೆ, ಇದು ಡ್ರಿಂಕ್ಸ್ ಬಂದು ನನ್ನ ಫ್ರೆಂಡ್ಸ್ ಕೇಳಿದರು, ಅದು ಅವ್ರಿಗೆ ತೊಗೊಬಂದಿದ್ದೆ. ನಮ್ಮ ಅಕ್ಕಗೂ ಇಲ್ಲಿ ಆಲ್ರೆಡಿ ರೆಡಿ ಮಾಡಿಕ್ಕಿದ್ದೀನಿ. ಇದು ಪರ್ಸ್ ಒಳಗಡೆ ಇನ್ನೊಂದು ಚಿಕ್ಕ ಪರ್ಸ್ ಇದೆ. ಲಾಸ್ಟ್ ಟೈಮ್ ನಮ್ಮ ಅಕ್ಕಗೆ ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ ತಂದು ಕೊಟ್ಟಿದೆ ಅಂದ್ಬಿಟ್ಟು ಈ ಸಲ ಚಿಕ್ಕ ಪರ್ಸ್ ತೊಗೊಬಂದೆ. ಅದರೊಳಗಡೆ ಇದೊಂದು ಚಿಕ್ಕ ಪರ್ಸ್ ಇದೆ. ಮತ್ತು ಇದಕ್ಕೆ ಚಾಕ್ಲೇಟ್ಸ್ ಹಾಕ್ಕೊಡೋದು. ಸೊ ಫ್ರೆಂಡ್ಸ್, ಚಾಕ್ಲೇಟ್ಸ್ ಎಲ್ಲ ಓಪನ್ ಮಾಡಿದ್ದೀನಿ. ಇದು ಇನ್ನೂ ಒಂದು ಬಾಕ್ಸ್ ಇದೆ, ಅದು ಓಪನ್ ಮಾಡಿಲ್ಲ. ಫಸ್ಟು ಇದನ್ನೆಲ್ಲ ಡಿವೈಡ್ ಮಾಡೋಣ ಅಂತ ಎಲ್ಲ ಪ್ಯಾಕೆಟ್ಸ್ ಓಪನ್ ಮಾಡಿದ್ದೀನಿ. ಇದು ಮ್ಯಾಶ್ಮೆಲೋ ಚಾಕ್ಲೇಟು, ಇದು ನಾರ್ಮಲ್ ಚಾಕ್ಲೇಟು, ಆಲ್ಮಂಡ್ಸ್ ಇರುತ್ತೆ ಒಳಗಡೆ, ಇದು ಜೆಲ್ಲಿ ಚಾಕ್ಲೇಟು, ಇದು ನಾರ್ಮಲ್ ಡಾರ್ಕ್ ಚಾಕ್ಲೇಟು, ಇದು ಕ್ಯಾಶ್ಯೂ ಇರುತ್ತೆ ಒಳಗಡೆ. ಸೊ ಇದು ಬಂದು ಟ್ರಫಲ್ಸ್ ಅಂತ. ಸೊ ಇದು ಇಷ್ಟು ಓಪನ್ ಮಾಡಿಕ್ಕಿದ್ದೀನಿ. ಎಲ್ಲ ಒಂದೊಂದು ಎತ್ತು ಹಾಕೋಣ, ಎಲ್ಲರಿಗೂ ಡಿವೈಡ್ ಮಾಡೋಣ ಅಂತ. ಫೈನಲಿ ಚಾಕ್ಲೇಟ್ಸು ಡಿವೈಡ್ ಮಾಡಿದಾಯಿತು. ಎಲ್ಲ ಮಿಕ್ಸ್ ಮಾಡಿ ಹಾಕಿದೆ. ಇದು ನನ್ನ ಫ್ರೆಂಡ್ ಅವ್ರಿಗೆ ಇದೆ ಪರ್ಸ್ ಕೊಡ್ತಿದ್ನಲ್ಲ, ಪರ್ಸ್ಗೆ ಹಾಕಿದೆ. ಸೊ ನಮ್ಮ ಅಕ್ಕಂಗೂ ಇದೇ ಪರ್ಸ್ಗೆ ಹಾಕ್ತಾಯಿದ್ದೀನಿ, ಕವರ್ಗೆ ಹಾಕ್ಬಿಟ್ಟು ಇದೇ ಪರ್ಸ್ಗೆ ಹಾಕ್ಕೊಡ್ತಿದ್ದೀನಿ. ಇದೆಲ್ಲ ಇನ್ನೂ ಮಿಕ್ಕಿರೋ ಚಾಕ್ಲೇಟ್ಸ್ ಇನ್ನೂ ಇಂಡಿವಿಜುವಲ್ ಪೀಪಲ್ಸ್ ಕೊಡಬೇಕು. ಸೊ ಅದು ಹಂಗೆ ಇಟ್ಟಿದ್ದೀನಿ. ಇದೆಲ್ಲ ಪ್ಯಾಕ್ ಮಾಡಿ ಇಕ್ಕಿರೋದು ನನ್ನ ಫ್ರೆಂಡ್ಗೆ, ಇದು ನಮ್ಮ ಮನೆಗೆ, ಇದು ನನ್ನ ತಂಗಿಗೆ, ಇದೆಲ್ಲ ನನ್ನ ಫ್ರೆಂಡ್ಸ್ಗೆ ಎಲ್ಲ ಡಿವೈಡ್ ಮಾಡಿ ಇಕ್ಕಿದ್ದೀನಿ.
ನೋಡಿ ಹೆಂಗೆ ಅಂಡಿಕ್ಕಿದ್ದೀನಿ. ಓ ಮೈ ಗಾಡ್. ಅಲ್ಲಿಂದ ಖುಷಿಯಾಗಿ ತೊಗೊಬರೋದು, ಇಲ್ಲಿ ಡಿವೈಡ್ ಮಾಡ್ಬೇಕಾದ್ರೆ ತಲೆನೋವು. ಅಲ್ಲಿಂದ ಹೆಂಗೋ ಆರಾಮಾಗಿ ಎತ್ಕೊಬಂದ್ಬಿಡ್ಬೋದು. ಅಲ್ಲಿಂದ ನೋಡಿ ಈ ಸೂಟ್ ಕೇಸ್ ಹಾಕ್ಕೊಂಡು ಎತ್ಕೊಬಂದೆ. ಇವಾಗ ನೋಡಿ ಇಲ್ಲಿಂದ ಇಲ್ಲಿ ಡಿವೈಡ್ ಮಾಡ್ಬೇಕಾದ್ರೆ ಹೆಂಗೆ ಅಂಡಿದ್ದೀನಿ. ಇದು ನೋಡಿ ಲಾಸ್ಟ್ ಇಯರ್ ನಾನು ಕತ್ತರ್ಗೆ ಹೋಗಿದ್ದೆ, ಕತ್ತರಿಂದ ಚಾಕ್ಲೇಟ್ಸ್ ತಂದಿರೋದು ಇನ್ನೂ ಹಂಗೆ ಇದೆ. ಅದು ಹಾಗೆ ಮಿಕ್ಸ್ ಮಾಡಿಕೊಡೋಣ ಅಂತ ಅದನ್ನು ಹಾಕಬೇಕು, ಇನ್ನೂ ಹಾಕಿಲ್ಲ, ನೋಡೋಣ. ಅದು ಹಂಗೆ ಇಕ್ಕಿದ್ದೀನಿ. ಸೊ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಯಾರ್ಯಾರು ಏನೇನು ಕೇಳಿದ್ರು ಅದೆಲ್ಲ ಹಾಕಿಕ್ಕಿದ್ದೀನಿ. ಇದು ಒಬ್ಬರು ಶಾಲು, ಪರ್ಫ್ಯೂಮು, ಚಾಕ್ಲೇಟ್ಸ್ ಕೇಳಿದ್ರು. ಇದು ನಮ್ಮ ಅಕ್ಕಗೆ ಚಾಕ್ಲೇಟು, ಪರ್ಫ್ಯೂಮು, ಪರ್ಸು ಮತ್ತು ಇದೊಂದು ಪರ್ಸು. ಇದು ಫ್ಯಾಮಿಲಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಇದು ನನ್ನ ಫ್ರೆಂಡ್ಗೆ ಚಾಕ್ಲೇಟ್ಸ್ ಇದರಲ್ಲೇ ಹಾಕಿದ್ದೀನಿ. ಇದು ನನ್ನ ಸ್ವಂತ ತಂಗಿಗೆ, ಅವಳು ಕೀ ಚೈನು, ಬ್ರೇಸ್ಲೈಟು, ಚಾಕ್ಲೇಟ್ಸ್ ಎಲ್ಲ ಕೇಳಿದ್ಲು, ಅದು ಅವಳಿಗೆ. ಮತ್ತು ಮಿರರು ಅದೆಲ್ಲ ಅವಳಿಗೆ. ಸೊ ಇದು ನಮ್ಮ ಆಫೀಸ್ ಸರ್, ಇವಾಗ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಸೊ ಅವ್ರಿಗೆ ಚಾಕ್ಲೇಟ್ಸು ಮತ್ತು ಒಂದು ಪರ್ಫ್ಯೂಮ್ ತೊಗೊಂಡಿದ್ದೀನಿ. ಅವ್ರು ಆ್ಯಕ್ಚುಲಿ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅವರು ಲಾಸ್ಟ್ ಟೈಮ್ ಕತ್ತರ್ಗೆ ಹೋದಾಗೂ ಏನೂ ತೊಗೊಬಂದಿಲ್ಲ ಅಂತ ಕೇಳಿದ್ರಲ್ಲ ಅಂದ್ಬಿಟ್ಟು ಪರ್ಫ್ಯೂಮು ಮತ್ತು ಚಾಕ್ಲೇಟ್ ತೊಗೊಂಡಿದ್ದೀನಿ. ಇದು ನನಗೆ ಬ್ರ್ಯಾಂಡೆಡ್ ಬ್ಯಾಗ್, ಇದು ಲೆದರ್ ಬ್ಯಾಗು, ಚಾರ್ಲ್ಸ್ ಆ್ಯಂಡ್ ನೀತ್. ಇದು ಆ್ಯಕ್ಚುಲಿ ನಾನು ಯಾವತ್ತಿಂದನೂ ತೊಗೋಬೇಕು ಅಂದ್ಕೊಂಡಿದ್ದೆ. ಈ ಕಲರ್ ಬ್ಯಾಗ್ ನನ್ನ ಹತ್ರ ಇರಲಿಲ್ಲ, ಪ್ಲಸ್ ಈ ಬ್ರ್ಯಾಂಡ್ ಬ್ಯಾಗು ಇತ್ತು, ಆ್ಯಕ್ಚುಲಿ ಒಂದಿತ್ತು, ಬಟ್ ಈ ಥರ ಪ್ಯಾಟರ್ನಲ್ಲಿ ನನ್ನ ಹತ್ರ ಯಾವುದೂ ಇರಲಿಲ್ಲ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಮತ್ತು ಇದೊಂದು ಸ್ಮಾಲ್ ಪರ್ಸ್. ಇಂಡಿಯನ್ ರುಪೀಸಲ್ಲಿ ತೊಗೊಳಕ್ಕೆ ಹೋದರೆ 15-20 ಸಾವಿರ ಇಲ್ಲಿ, ಬಟ್ ಅಲ್ಲಿ ಬರೀ 7,000 ಏನೋ ಬಿತ್ತು. ಇದು ಬಂದು 3,000 ಏನೋ ಬಿತ್ತು. ಸೊ ಇದು ಮಿಕ್ಕಿರೋ ಚಾಕ್ಲೇಟ್ಸನ್ನು ಯಾರ್ಯಾರು ಕೊಡಬೇಕು ಅಂತ ಅದು ಹಂಗೆ ಪ್ಯಾಕ್ ಮಾಡಿಕ್ಕಿದ್ದೀನಿ. ಇದು ನನ್ನ ಫ್ರೆಂಡ್ಗೆ ಆ್ಯಕ್ಚುಲಿ ನನ್ನ ಬರ್ಡೇಗೆ ಅದು ಅವಳು ಫ್ರೇಮ್ ಕೊಟ್ಟಿದ್ಲು. ಅವಳ ಬರ್ಡೇಗೆ ಈ ಸಲ ನಾನು ಇಲ್ಲಿರಲಿಲ್ಲ, ಸಿಂಗಾಪುರಲ್ಲಿದ್ದೆ. ಸೊ ಅವಳಿಗಂತ ಇದೊಂದು ಬ್ಯಾಗ್ ತೊಗೊಬಂದಿದ್ದೀನಿ. ಇದರಲ್ಲಿ ಯಾವ್ದಾದ್ರು ಒಂದು ಪರ್ಫ್ಯೂಮ್ ಕೊಡಬೇಕು. ಇದು ನನಗಂತ ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ನನಗೆ ವಾಟರ್ ಬಾಟಲ್ಸ್ ಅಂದರೆ ತುಂಬ ಕ್ರೇಜ್. ಇದು ನನಗೆ ಸೈಡ್ ಬ್ಯಾಗ್ ಥರ ಒಂದು ತೊಗೊಂಡೆ. ಇದು ನಮ್ಮ ಅಣ್ಣ ಅಂತ ಒಬ್ಬ ನನ್ನ ಫ್ರೆಂಡ್ ಅಣ್ಣ, ಅವನಿಗೆ ತೊಗೊಂಡಿರೋದು. ಇದು ಕೀ ಚೈನ್ಸು ನನಗೊಂದು ತೊಗೊಂಡು ಇನ್ನೂ ಯಾರ್ಯಾರು ಕೊಡಬೇಕು ಅದನ್ನು ಡಿವೈಡ್ ಮಾಡಬೇಕು. ಇದು ನನಗೆ ಒಂದು ಸ್ಮಾಲ್ ಪರ್ಸು. ಸೊ ಇದು ಸ್ಮಾಲ್ ಮಿರರ್ ಇನ್ನೂ ಯಾರು ಕೊಡಬೇಕು ಏನು ಅಂತ ಗೊತ್ತಿಲ್ಲ, ತೊಗೊಬಂದಿದ್ದೀನಿ. ಇದು ನನಗೆ ಕ್ಲಿಪ್ಪು. ಇದು ಪವರ್ ಬ್ಯಾಂಕ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಒಂದು ಹಳೆ ಐಫೋನು ಚಾರ್ಜೇ ನಿಲ್ತಿರಲಿಲ್ಲ. ಸೊ ನಾನು ಇಲ್ಲಿಗೆ ಬಂದಮೇಲೆ ನಾನು 17 Pro ತೊಗೋತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅಮೌಂಟ್ ಇತ್ತಲ್ಲ ಅಂದ್ಬಿಟ್ಟು ತೊಗೊಂಡೆ. ಆ ಪವರ್ ಬ್ಯಾಂಕ್ ಇವಾಗ ಸದ್ಯಕ್ಕೆ ಯೂಸ್ ಇಲ್ಲ. ಇದು ನಂಗೆ ಆ್ಯಕ್ಚುಲಿ ಅಲ್ಲೊಬ್ರು ಗಿಫ್ಟ್ ಮಾಡಿದ್ದು, ಈ 5 ಬುಕ್ಸ್ ಪ್ಲಸ್ ಚಾಕ್ಲೇಟ್ ಪ್ಲಸ್ ಈ ಫ್ಯಾನು. ಇದು ಆ್ಯಸ್ ಯೂಶ್ವಲ್ ಆವಾಗಲೇ ಹೇಳಿದೆ. ಇವಾಗ ಇದಿಷ್ಟು ಮಿಕ್ಕಿರೋದನ್ನ ಆಮೇಲೆ ಸೆಟ್ ಮಾಡೋಣ, ಯಾರ್ಯಾರು ಕೊಡಬೇಕೇನು ಅಂತ. ಇವಾಗ ಕೊಡಬೇಕಾಗಿರೋದನ್ನೇ ಇಲ್ಲೆಲ್ಲ ಪ್ಯಾಕ್ ಮಾಡಿ ಇಕ್ಕಿದ್ದೀನಲ್ಲ, ಫಸ್ಟ್ ಇದನ್ನು ಕೊಡೋಣ. ಆ್ಯಕ್ಚುಲಿ ಇದನ್ನು ನನ್ನ ಫ್ರೆಂಡ್ಸಿಗೆ ಕೊಡಬೇಕಾದ್ರೆ ನಾನು ವೀಡಿಯೋ ಮಾಡಲ್ಲ, ಅವರು ತುಂಬ ಟೀಸ್ ಮಾಡ್ತಾರೆ ನನಗೆ. ಸೊ ನಾನು ಅದಕ್ಕೆ ಅದು ವೀಡಿಯೋ ಮಾಡಲ್ಲ. ಮನೆಯವ್ರಿಗೆ ಕೊಡಬೇಕಾದ್ರೆ ಮಾತ್ರ ವೀಡಿಯೋ ಮಾಡ್ತೀನಿ, ಮತ್ತು ನಮ್ಮ ಅಕ್ಕ ಕೊಡಬೇಕಾದ್ರೆ ವೀಡಿಯೋ ಮಾಡ್ತೀನಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತೆಲ್ಲ ಕೇಳೋಣ. ಕೊಡಬೇಕಾಗಿರೋದನ್ನೆಲ್ಲ ಇಲ್ಲಿ ಇವಾಗ ಎತ್ಕೊಂಡು ಹೋಗ್ತಿದ್ದೀನಿ. ಇನ್ನು ಮಿಕ್ಕಿರೋದನ್ನೆಲ್ಲ ಇಲ್ಲಿ ಇಕ್ಕಿದ್ದೀನಿ. ಇನ್ನೂ ಮಿಕ್ಕಿರೋದು ಅಂದರೆ ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸಿಗೆ ಕೊಡಬೇಕಾಗಿರೋದು ಸ್ವಲ್ಪ ಹಂಗೆ ಕವರ್ಗೆಲ್ಲ ಹಾಕ್ಬಿಟ್ಟು ಹಂಗೆ ಇಕ್ಕಿದ್ದೀನಿ. ಸದ್ಯಕ್ಕೆ ಇವತ್ತೇ ಎಲ್ಲರಿಗೂ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ನನ್ನ ಫ್ರೆಂಡ್ಗೆ, ನನ್ನ ಫ್ರೆಂಡ್ ಅವ್ರ ಮನೆಗೆ, ಮತ್ತು ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ಗೆ, ಮತ್ತು ನನ್ನ ಫ್ಯಾಮಿಲಿಗೆ ಇನ್ ದ ಸೆನ್ಸ್ ಸದ್ಯಕ್ಕೆ ನಮ್ಮ ಚಿಕ್ಕಮ್ಮಗೆ, ದೊಡ್ಡಮ್ಮಗೆ, ಅಣ್ಣಂಗೆ, ತಮ್ಮನಿಗೆ, ದೊಡ್ಡಪ್ಪಂಗೆ ಮಾತ್ರ ಕೊಡ್ತೀನಿ. ನನ್ನ ತಂಗಿಗೆ ಆಮೇಲೆ ಕೊಡ್ತೀನಿ. ಇನ್ನು 2 ತಂಗಿದಿರ್ಗೂ ಇವಾಗ ನಮ್ಮ ಚಿಕ್ಕಮ್ಮ ಕೈಲೇ ಕೊಟ್ಬಿಟ್ಟು ಬರ್ತೀನಿ. ಅವರು ಹಾಸ್ಟೆಲಿಂದ ಬಂದಮೇಲೆ ಅವರೇ ಕೊಡ್ತಾರೆ. ಫ್ರೆಂಡ್ಸ್, ನನ್ನ ಫ್ರೆಂಡಿಗೆ ಕೊಡಬೇಕಾಗಿರೋದನ್ನ ಕೊಟ್ಟೆ, 2 ಫ್ರೆಂಡ್ಸಿಗೆ ಕೊಟ್ಟೆ. ಇವಾಗ ಮನೆಗೆ ತೊಗೊಬಂದಿದ್ದೀನಿ. ಮತ್ತು ಇದು ನಮ್ಮ ಅಕ್ಕ ಕೊಡಬೇಕಾಗಿರೋದು, ಇಲ್ಲಿ ನಮ್ಮ ಸರ್ ಕೊಡಬೇಕಾಗಿರೋದು. ಅರೆ ನಮ್ಮ ಸಿಂಬಾಗೆ ಏನೂ ತಂದಿಲ್ಲ ಅಂತ ನಮ್ಮ ದೊಡ್ಡಮ್ಮ ಕೇಳ್ತವ್ರೆ. ನಮ್ಮ ಸಿಂಬಾಗೆ ಯಾಕೆ ಏನೂ ತಂದಿಲ್ಲ ಅಂದರೆ ಗೊಂಬೆಗಳು ಹುಡುಕ್ತೆ ಅಂದ್ರೂ ನಮ್ಮ ಸಿಂಬಾಗೆ ಸೆಟ್ ಆಗೋ ಥರ ಯಾವುದೂ ಸಿಕ್ಕಿಲ್ಲ, ಅದಕ್ಕೆ ತಂದಿಲ್ಲ. ಅದು ಕಚ್ಚಾಕ್ಬಿಟ್ರೆ ಹೋಗ್ಬಿಡುತ್ತೆ, ಅದು ಮೆತ್ತಗಿದೆ ಅದು. ಸೊ ಇವಾಗ ನಮ್ಮ ಆಂಟಿ ಬಂದಮೇಲೆ ಇದು ಅನ್ಬಾಕ್ಸ್ ಮಾಡೋದು, ಅನ್ಪ್ಯಾಕಿಂಗ್, ಓಪನ್ ಮಾಡಿ ನೋಡೋದು. ಆವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇದನ್ನು ಹೋಗಿ ನಮ್ಮ ಸರ್ಗೆ ಕೊಟ್ಬಿಟ್ಟು ಬರಬೇಕು. ಸೊ ನಮ್ಮ ಸರ್ಗೆ ಹೋಗಿ ಕೊಟ್ಬಿಟ್ಟು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ಇವತ್ತು ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನದ ಊಟ ಮನೆಯಲ್ಲೇ. ಏನು ಸ್ಪೆಷಲ್ ಅಂದರೆ ಮಡಿಕೇಲಿ ನಮ್ಮ ದೊಡ್ಡಮ್ಮ ಬಿರಿಯಾನಿ ಮಾಡಿದ್ದಾರೆ. ಮಡಿಕೇಲಿ ಮಾಡಿರೋದು ಬಿರಿಯಾನಿ, ವೈಟ್ ರೈಸ್, ಚಿಕನ್ ಗ್ರೇವಿ, ಚಿಕನ್ ಸಾಂಬಾರ್. ಬನ್ನಿ ತಿನ್ನೋಣ. ಫಾರ್ ದ ಫಸ್ಟ್ ಟೈಮ್ ನಮ್ಮ ದೊಡ್ಡಮ್ಮ ಮಾಡಿರೋದು ಮಡಿಕೇಲಿ. ಫ್ರೆಂಡ್ಸ್, ನಮ್ಮ ಅಕ್ಕಗೆ ಸಿಂಗಾಪುರ್ನಿಂದ ತಂದಿರೋ ಗಿಫ್ಟ್ ಕೊಡೋಣ ಅಂತ ಅಂದಲ್ಲ, ಅದನ್ನು ತೊಗೊಬಂದ್ವಿ ಇವಾಗ. ಸೊ ಇವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ, ನಾನು, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ. ಚೆನ್ನಾಗಿದ್ದೀರಾ?
ಅದಕ್ಕೆ ಅವ್ರದ್ದು ಹಿಂಗೆ ಗಟ್ಟಿ ಬಂದಿರೋದು. ನೀವು ಫ್ರೆಂಡ್ಸ್ ಅಕ್ಕ ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಜಯನಗರಕ್ಕೆ ಬಂದಿದ್ದೀವಿ. ಜಯನಗರ್ಗೆ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ದೊಡ್ಡಮ್ಮ ಐಸ್ ಕ್ರೀಮ್ ತಿನ್ನಬೇಕು ಅಂದರು. ಸೊ ಅದಕ್ಕೆ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ. ನಾನು, ದೊಡ್ಡಮ್ಮ, ಅಕ್ಕ 4 ಜನ ಬಂದಿದ್ದೀವಿ. ಒಂದು ಲೆಮನ್ 5 ರೂಪಾಯಿ. ಮನೇಲಿ ಕುಡಿತೀರಾ ಇಲ್ಲಿ ಬಂದು 50 ರೂಪಾಯಿ. 5 ರೂಪಾಯಿಗೆ 50 ರೂಪಾಯಿ. ಒಂದು ಲೆಮನ್ ಜ್ಯೂಸ್ ತೊಗೊಂಡಿದ್ದಕ್ಕೆ ಬೈಸ್ಕೊತಾ ಇದ್ದೀನಿ. 5 ರೂಪಾಯಿ ಲೆಮನ್ ತೊಗೊಬಂದು ನಾವೇ ಮನೇಲಿ ಮಾಡ್ಕೊಂಡು ಕುಡಿಬೋದಿತ್ತಲ್ಲ. ಇಲ್ಲೋಗಿ 50 ರೂಪಾಯಿ ಕೊಟ್ಟು ಲೆಮನ್ ಜ್ಯೂಸ್ ತೊಗೊಂಡಿದ್ದೀವಿ. ಅದು ನೀ ಬಾಟಲ್ಗೆ ಹಾಕಿರ್ತಾನೆ, ಖಾಲಿ ನೀರು ನೋಡಿ ಇಡ್ತಾನೆ. ನೋಡಿ ಇದಕ್ಕೆ 50 ರೂಪಾಯಿ ಕೊಟ್ಟಿದ್ದಾನೆ, ಬರೀ ಖಾಲಿ ಬಾಟಲ್ ನೀರು. ಅದು ಒಂದು ಲೆಮನ್, ಅದು ಅರ್ಧ ಲೆಮನ್ 5 ರೂಪಾಯಿ ಕೊಟ್ಟಿದ್ದ. ಮನೇಲಿ ಎಲ್ಲರೂ ಮಾಡ್ಕೊಂಡು ಕುಡಿಯೋದು. ನಮ್ಮ ಆಂಟಿ ಅಲ್ಲಿ ಟ್ವಿಸ್ಟರ್ ತರಕ್ಕೆ ಹೋಗಿದ್ದಾರೆ. ಎಲ್ಲಿ ಅವ್ರು ಕಾಣ್ತಾನೆ ಇಲ್ಲ. ಟ್ವಿಸ್ಟರ್ ತರಕ್ಕೆ ಹೋಗಿದ್ದಾರೆ. ಕಮ್ಮ ನೋಡಿ, ಡಯಟ್ ಅಂತಾರೆ, ತಿನ್ನೇ ಏಜಲ್ಲಿ ತಿನ್ನು ಅಂತ ಅಂತಾರೆ. ಹಿಂಗೆ ಚೆನ್ನಾಗಿದ್ದಾಗ ತಿನ್ಬಿಡಿ, ಚೆನ್ನಾಗಿದ್ದಾಗ ತಿನ್ಬಿಡಿ. ಆಮೇಲೆ ಮತ್ತೆ ಡಯಟ್ ಎಂತಿಗೆ ಮಾಡ್ತಾರೆ ನೀವು? ಸೊ ಎಲ್ಲ ತಿಂದು ಮುಗಿಸಿ ನಮ್ಮ ಅಕ್ಕನೂ ಹಂಗೆ ಹೋದರು. ನಾವು ಮನೆಗೆ ಬಂದ್ವಿ. ಸೊ ನಮ್ಮ ಚಿಕ್ಕಮ್ಮ ಇವಾಗ ತೆಗಿತಿದ್ದಾರೆ ಏನೇನು ತೊಗೊಬಂದು ಅವ್ರಿಗೆ ಕೊಟ್ಟಿದ್ದೀನಿ ಅಂತ. ಅಚ್ಚರುದೆ ಟೋಪಿ, ಬೆಲ್ಟು. ಸೊ ಅದನ್ನ ಸಿಂಬಾ ಕೊಡ್ತಿದ್ದ. ಸಿಂಬಾಗೇನು ತಂದಿಲ್ಲ ಅಂತ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಗಿಫ್ಟ್. ನಮ್ಮ ತಮ್ಮಂಗೆ ಏನು ಇಷ್ಟ ಆಗಿಲ್ವಂತೆ. ಪರ್ಫ್ಯೂಮ್ ಇಷ್ಟ ಆಗಿಲ್ಲೇನೋ. ಪರ್ಫ್ಯೂಮ್ ಸಾಕಾಗಿದೆ. ಏನಿದು? ಅದೇನೋ ಪಿನ್ ಏನೋ ಕೊಟ್ಟವ್ರು, ಅದು ಏನಂತ ಗೊತ್ತಿಲ್ಲ. ಇದೆ 4 ಗಂಟೆ ತೋರಿಸ್ತಾ ಐತೆ. ಟೈಮ್ ಇದೆಲ್ಲ ಐತೆ. ಎಷ್ಟು? $19 ಲೆಕ್ಕ ಹಾಕು. ಎಷ್ಟು? 1 ರೂಪಿ = 72 rupees. ಸೊ ಎಲ್ಲ ಗಿಫ್ಟು ಇಷ್ಟ ಆಗಿದೆ ಅನ್ಕೊತೀನಿ. ನಮ್ಮ ಅಕ್ಕಂಗೂ ಗಿಫ್ಟ್ ಇಷ್ಟ ಆಗಿದೆ ಅನ್ಕೊತೀನಿ. ಬಿಕಾಸ್ ನಮ್ಮ ಅಕ್ಕನ ರಿಯಾಕ್ಷನ್ ಅಲ್ಲಿ ತೋರ್ಸೋಕ್ಕಾಗಿಲ್ಲ. ಸೊ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮನ ಮಕ್ಕಳು ವಿಡಿಯೋ ಕಾಲಲ್ಲೇ ಗಿಫ್ಟ್ ನೋಡ್ಬಿಟ್ಟು ಖುಷಿ ಪಟ್ಟು ನೋಡಿ ಇಲ್ಲಿ ಅವ್ರ ರಿಯಾಕ್ಷನ್. ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ. ಓ ಹೇಳಿ, ಏನು ಹೆಂಗಿತ್ತು? ಹೇಗಿತ್ತು? ಓ ಮೈ ಗಾಡ್, ಯು ಆರ್ ಮೋಸ್ಟ್ ವೆಲ್ಕಮ್. ನಮ್ಮ ತಮ್ಮ ಇಲ್ಲಿ ತೊಗೊಬಂದಿರೋ ವಾಚ್ನ ಅವನೇ ಇಲ್ಲಿ ತಗೊಂಡು ಅವನೇ ಮೆಕ್ಯಾನಿಕ್ ಮಾಡ್ತಾನೆ. ಅದು ದೊಡ್ಡದಾಗೈತಂತ. ಇಲ್ಲಿ ನೋಡಿ, ನಮ್ಮ ಸಿಂಬಾ ಅವತಾರ ನೋಡ್ರಿ. ಸ್ವಲ್ಪ ಊಟ ಮಾಡಲ್ಲ ಅವನು. ಊಟ ಅನ್ನ ಅಂತ ಅಂದಿದ ತಕ್ಷಣ ಊಟ ಮಾಡಲ್ಲ, ಊಟ ಮಾಡಿಸ್ಬೇಕು. ನೋಡಿ, ಹಿಂಗೆ ಊಟ ಮಾಡಿಸ್ಬೇಕು, ಅವಾಗ ತಿಂತಾನೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.